ಆಗ್ತವ್ರೆ కస్టమర్ గవర్నమెంట్ వచ్చామంటే ಸೊ ಎಲ್ಲರೂ ಈಗ ನಮ್ಮ 2+ ಸಿನಿಮಾದ ಸಿಡಿ ಬಿಡುಗಡೆಯನ್ನ ನಡೆಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಐ ಥಿಂಕ್ ಎಲ್ಲರೂ ಸೆವೆನ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ, ತೆಲುಗು, ತಮಿಳು, ಹಿಂದಿ, ಬೆಂಗಾಲಿ, ಭೋಜ್ಪುರಿ, ಈ ಥರ ಒಂದು 4-5-7-8 ಲ್ಯಾಂಗ್ವೇಜ್ ಮಾಡ್ತೀವಲ್ವಾ. ನಾನು 4 ಲ್ಯಾಂಗ್ವೇಜ್ ಮಾಡಿದ್ದೆ, ಕನ್ನಡ, ತೆಲುಗು, ತಮಿಳು, ಹಿಂದಿ ಮತ್ತು ಬೆಂಗಾಲಿ ಮಾಡಿದ್ದೆ. ವೇಲು ಸರ್ ಅವ್ರ ಹತ್ರ ನಾನು ತೊಗೊಂಡೋದೆ. ವೇಲು ಸರ್ ಅವ್ರ ಹತ್ರ ತೊಗೊಂಡು ಹೋಗಿದ್ದೆ. ಅವರೆಲ್ಲ ಕೇಳ್ಬಿಟ್ಟು ಫಸ್ಟ್ ಮಾಡ್ಬೇಕಂತ ಮಾಡಿದಾಗ ತುಳು ಒಂದು ಸಾಂಗ್ ಮಾಡಿದ್ವಿ. ಅವರು ನಮ್ಮದು ಮಂಗಳೂರಲ್ಲಿ 7-8 ಭಾಷೆ ಇದೆ, ಅಂದರೆ ತುಳು ಇದೆ, ಕೊಡವ ಇದೆ, ಹವ್ಯಕ, ಬ್ಯಾರಿ, ಅರೆ, ಸುಮಾರು ಲ್ಯಾಂಗ್ವೇಜ್ ಇದೆ. ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಲ್ಯಾಂಗ್ವೇಜಲ್ಲಿ. ಅಂದರೆ ಯಾವ ಲ್ಯಾಂಗ್ವೇಜಲ್ಲಿ ಕೇಳಿದ್ರೆ ಅದೇ ಅದರದ್ದು ಒಂದು ಪ್ರಾಮುಖ್ಯತೆ ಇದೆ. ಅದು ಮಾಡಿದ್ವಿ. ಸರಿ, ಕನ್ನಡದ ಸೊಗಡು ಎಷ್ಟಿದೆ. ಉತ್ತರ ಕರ್ನಾಟಕದ ಭಾಷೆ ಇದೆ, ಮಂಡ್ಯ ಕಡೆ ಒಂಥರ ಮಾತಾಡ್ತಾರೆ, ಕೋಲಾರ ಕಡೆ ಒಂಥರ ಮಾತಾಡ್ತಾರೆ, ಕುಂದಾಪುರದಲ್ಲಿ ಒಂಥರ ಮಾತಾಡ್ತಾರೆ. ಕನ್ನಡ ಲ್ಯಾಂಗ್ವೇಜಿನ 8 ಇದೆ, 8 ಟೈಪ್ಸ್ ಆಫ್ ಕನ್ನಡ. ಅಂದರೆ 8 ಥರ ಕನ್ನಡ ನೀವು ಕೇಳಬಹುದು. ಎಲ್ಲ ಲಿರಿಕ್ಸು ತುಂಬ ಸಿಮಿಲಾರಿಟೀಸ್ ಎಲ್ಲ ಬೇರೆ ಬೇರೆ ಥರ ಇದೆ. ತಮಿಳು 2 ಥರ ಇದೆ, ಚೆನ್ನೈ ತಮಿಳು ಇದೆ, ಈಗ ಪೊಯಿಟಿಕ್ ತಮಿಳು, ಚೆನ್ನೈ ಕಾಮಿಕಲ್ ಆಗಿರೋದು ಇದೆ. ಸೊ ಹಿಂಗೆ ಅದು ಆ್ಯಡ್ ಆಗ್ತಾ ಹೋಗಿ 34 ನಾವು ಸ್ಟಾಪ್ ಮಾಡೋದು. ಆ್ಯಕ್ಚುಲಿ ಇನ್ನೂ ರಿಕ್ವೆಸ್ಟ್ಗಳು ಬರ್ತಾ ಇದೆ. ಯಾವುದೋ ಬಡಗ ಅಂತ ಒಂದು ಲ್ಯಾಂಗ್ವೇಜ್ ಇದೆ, ಸಾಯಿ ಪಲ್ಲವಿ ಅವರು ಅದು ಮಾಡಿ ಅಂತ ಯಾರೋ ನಮಗೆ GP ರಘು ಸರ್ ನಾನು ಇಂಟರ್ವ್ಯೂ ಮಾಡಿದಾಗ ನೋಡ್ಬಿಟ್ಟು ಅವರೇ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಮ್ಯುನಿಕೇಶನ್ ಇದ್ದಾರೆ. ಇನ್ನು ಶ್ರೀಲಂಕನ್ ತಿಳ್ಕೊಂಡು ಹೋಗ್ತಾ ಇದೆ ಸರ್, ಗೊತ್ತಿಲ್ಲ. ಬಟ್ ನೀವು ಹೇಳಬೇಕು, ಚೆನ್ನಾಗಿದ್ರೆ ಅದು ಮಾಡ್ತಾ ಇರೋದು ಅಂತೇಳಿ. ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಎಲ್ಲ ಲ್ಯಾಂಗ್ವೇಜಸ್ ಇದೆ. ಗ್ಲೋಬಲ್ ಅಲ್ಲಿ ಬಂದು ಇಂಗ್ಲೀಷ್ ಇದೆ, ರಷ್ಯನ್ ಇದೆ, ಇಟಾಲಿಯನ್ ಇದೆ, ಜಾಪನೀಸ್ ಇದೆ, ಅರೇಬಿಕ್ ಇದೆ. ಅಷ್ಟು ಕಡೆನೂ ನಾವು ಪರ್ಫೆಕ್ಟ್ ಸಿಂಗರ್ಸು, ಲಿರಿಕ್ಸ್ ರೈಟರ್ಸ್ನ ಹುಡುಕಿ ಮಾಡಿದ್ದೀವಿ. ಸೊ ಇಟಾಲಿಯನ್ ರೆಕಾರ್ಡಿಂಗ್ ಆಗಿದೆ, ದುಬೈಯಲ್ಲಿ ರೆಕಾರ್ಡಿಂಗ್ ಆಗಿದೆ, ರಷ್ಯಾದವ್ರು ಇಲ್ಲೇ ನಮ್ಗೆ ಸಿಕ್ಕಿದ್ರು, ಅವ್ರು ಬರಲಿಲ್ಲ. ಸೊ ಮಂಗಳೂರು ಕನ್ನಡನೂ ಇದೆ. ಸೊ ಈ ಥರ ಇದು ಒಂದು ಸಿನಿಮಾ ಮಾಡ್ದಂಗೆ ಮಾಡಿದ್ದೀವಿ ಹಾಡುಗಳನ್ನ. ಸೊ ಇದನ್ನು ಫಸ್ಟು ನೋಡಿದಂಥವ್ರು ವೇಲು ಸರ್. ಈಗ ಸದ್ಯಕ್ಕೆ ಬಾಲಾಜಿ ಸರ್ ನನಗೆ ಕನ್ನಡ ನಾವು ಲಾಂಚ್ ಮಾಡ್ಬೇಕಂತ ಅವ್ರು ಹೇಳಿದ್ರು. ಈ ಹಾಡು ಬಗ್ಗೆ ನಿಮ್ದೊಂದು ಅನಿಸಿಕೆಗಳಿದೆ, ಅದ್ರಲ್ಲಿ ಕೇಳಬೇಕು ನಮ್ಗೆ ಆಸೆ ಸರ್. ನನ್ಗೆ ಗೊತ್ತಿಲ್ಲ ಸರ್, ನೀವು ಹೇಳಬೇಕು. ನನಗೆ ಗೊತ್ತಿರಂಗೆ ಮ್ಯಾಕ್ಸಿಮಮ್ ಒಂದು 10 ಲ್ಯಾಂಗ್ವೇಜ್ ನಾವೇ ಮಾಡ್ತೀವಿ ಡಬ್ ಮಾಡಿದಾಗ ಅಷ್ಟೇ, ಅದನ್ನ ಮೀರಿ ಇಲ್ಲ. ಆಮೇಲೆ ಇನ್ನೊಂದು ಅಂದರೆ ಒಂದು ಕನ್ನಡ ಸಾಂಗ್ ಎಲ್ಲ ಲ್ಯಾಂಗ್ವೇಜಲ್ಲಿ ಇಷ್ಟು ಚೆನ್ನಾಗಿ ಕೇಳಿಸ್ತೀಯ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಎಷ್ಟು ಭಾಷೆಯಲ್ಲಿ ಮಾಡ್ಬೋದು? ಅಲ್ಲ 34 ಮಾಡಿದ್ದೀವಿ, ಸಿಕ್ಕಿದ್ರೆ ಮಾಡ್ತಾ ಇರ್ತೀವಿ. ಗಿನ್ನಿಸ್ಗೂ ಅಪ್ಲೈ ಮಾಡ್ಕೋಬೋದಾ ಅಂತ? ಹಾಂ ಸರ್, ಅದು ಹೌದು. ತುಂಬ ಜನ ಹೇಳ್ತಾ ಇದ್ದಾರೆ ಎಷ್ಟು ಲ್ಯಾಂಗ್ವೇಜಲ್ಲಿ ಯಾರು ಮಾಡಿಲ್ಲ ಅಂತ. ಇದು ಆ್ಯಕ್ಚುಲಿ ನಾವು ಮಾಡಿದ್ದಲ್ಲ, ನಾನು ತುಂಬ ರಿಸ್ಕ್ ತಗೊಂಡು ಕಷ್ಟಪಟ್ಟು ಆ ಥರ ಏನಿಲ್ಲ. ನಮ್ಮ ವರದರಾಜ್ ಸರ್ ಅವ್ರಿಗೆ ಹೇಳಿದ್ರೆ ಈಗ ಅಂದ್ಕೊಂಡಿದ್ದೀವಿ ಸರ್ ಮಾಡೋಣ ಅಂತಂದಾಗ, ಅಂದರೆ ನಮ್ಮ ಟೀಮ್ ಅವ್ರು ತುಂಬ ಸಪೋರ್ಟ್ ಚೆನ್ನಾಗಿದೆ. ಮತ್ತು ಇಲ್ಲಿ ನಳಿನ ಮೇಡಮ್ ಅಂತ ನಮ್ಮ ಟೀಮಲ್ಲಿ ಇದ್ದವ್ರು ಇದ್ದಾರೆ, ಇಲ್ಲಿ ನಮ್ಮ ಗುರುಗಳು ಇದ್ದಾರೆ, ನಮ್ಮದೊಂದು ಟೀಮ್ ಇದೆ. ಆ ಟೀಮ್ ಅವರೆಲ್ಲ ನಾವೇನು ಮಾಡಿದ್ರು ಓಕೆ ಮಾಡಿ 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 ಅಂತ. ಸೊ ಇದನ್ನು ಭಾಳ ಇನ್ಸ್ಪೈರ್ ಮಾಡಿದ್ದೇವೆ ಸರ್. ಸೊ ಅವರ ಮಾತುಗಳಲ್ಲಿ ಇದನ್ನು ಕೇಳಬೇಕು, ಅವ್ರು ತುಂಬ ಹೇಳಿದ್ರು ನಮ್ಗೆ ಅವತ್ತು. ಬಟ್ ಇಲ್ಲಿ ನಿಮ್ಮ ಸಮ್ಮುಖದಲ್ಲಿ ಕೇಳಬೇಕಂತ ಸರ್. ಆಮೇಲೆ ಈಗ ಯಾರಾದ್ರೂ ಇದ್ದಾಗ ನೀವು ಯಾವ ಲ್ಯಾಂಗ್ವೇಜ್ ಕೇಳಿದ್ರೆ ನಾವು ಪ್ಲೇ ಮಾಡ್ತೀವಿ, ಎಲ್ಲ ಲೋಡ್ ಮಾಡಿ ಇಟ್ಟಿದ್ದೀವಿ. ಪತ್ರಿಕಾ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ಪತ್ರಿಕಾ ಮಿತ್ರರು ಪ್ರೀತಿ ಅಂತಲೇ ಹೇಳ್ತೀವಿ ಸರ್. ಯಾಕಂದ್ರೆ 45 ವರ್ಷದಿಂದ ಸಾಹೇಬ್ರೆ ಬೇಡ ಪದ ಅಂತಂದ್ರು ವಾಸಿಸಿದ್ರು ನಮ್ಮ ಸೀನಿಯರ್ ಇಟ್ಟವರು. ಸೊ ಇವತ್ತಿಂದ ಪ್ರೀತಿಯ ಪತ್ರಿಕಾ ಮಿತ್ರರೇ ಅಂತೇಳಿ ಬಾಲಾಜಿ ಸರ್ ಬಂದ್ರು ಸರ್. ಶಕುಂತಲ ನೀವು ಬಂದಿದ್ದೀರಾ, ಭಾಳ ಸಂತೋಷ ಆಯಿತು. ನಮ್ಮ ಡಾಕ್ಟರ್ ವೆಂಕಟರಮಣ ಸಾಹೇಬರು, ಬ್ರೈನ್ಸ್ ಹಾಸ್ಪಿಟಲ್, ಅವ್ರ ಬಗ್ಗೆ ಸಾವಿರಾರು ಮಕ್ಕಳು, ಸಾವಿರಾರು ಪೇಷಂಟ್ಸ್ ಅನ್ನು ಕಾಪಾಡಿದಂಥ ದೊಡ್ಡ ಕೈ, ಮಹಾನ್ ವ್ಯಕ್ತಿ ಅವರು. ದೊಡ್ಡ ಸಹಾಯ. ನ್ಯೂರೋ ಸರ್ಜನ್ನು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಬಹಳ ಸಿಂಪಲ್ ಆಗಿರ್ತದೆ, ತುಂಬಾ ಜನಕ್ಕೆ ಹೆಲ್ಪ್ ಮಾಡಿ. 20 ವರ್ಷದ ಸಂಗೀತ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಿನಿಮಾ 34 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇರೋದು 2+. ನಾನೆಲ್ಲೂ ಕೇಳಿಲ್ಲ, ನೋಡೂ ಇಲ್ಲ, ನನಗೆ ಗೊತ್ತಿಲ್ಲ. ಇದು ದಾಖಲೆ ಅಂತ ಅನ್ಸುತ್ತೆ ನನಗೆ. ಸೊ 34 ಇರೋದು, ನೀವು 90 ಭಾಷೆ ಮಾಡಿ ಸರ್. ನಮ್ಮ ಸ್ನೇಹಿತರು ಹೇಳಿದಂಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೋಗ್ರಿ.
I wish you all the best, Abhimanyu Rai sir. God bless you. Picture is super hit, sir. Right, sir. Thank you so much. God bless you. Wish you all the best, sir. ಥ್ಯಾಂಕ್ ಯು ಬಾಲಾಜಿ ಅವರು. ಸರ್, ನಿಮಗೆ ಹೇಗೆ ಅನಿಸ್ತು ಈ ಒಂದು ಪ್ರಯತ್ನ? ಇಲ್ಲ ಒಳ್ಳೆ ಪ್ರಯತ್ನ, ಅದಕ್ಕೆ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಅಭಿಮಾನ್ ರೈ ಅವರು ಫಸ್ಟ್ ಒಂದು ಏವಿ ಆಗ್ತಾರೆ, 2 ನಿಮಿಷ ಏವಿ. ನಾನು ಯಾರಿಗೂ ಪರಿಚಯ ಇಲ್ಲ ಅಂತ, ಅವ್ರ ಹಾಡುಗಳು ಎಲ್ರಿಗೂ ಪರಿಚಯ ಇದೆ. ಸೊ ಈ ಒಂದು ಪ್ರಯತ್ನದಿಂದ ಅವ್ರ ಮುಖ ಪರಿಚಯನೂ 32 ಕಂಟ್ರಿಲೂ ಆಗಲಿ, 32 ಲ್ಯಾಂಗ್ವೇಜ್ ಗೊತ್ತಿರೋರ್ಗೂ ಆಗಲಿ. ಆಲ್ ದಿ ಬೆಸ್ಟು. ನನಗೆ ಫಸ್ಟು ಕರೆದಾಗ ಇದೊಂದು ಆಲ್ಬಮ್ ಸಾಂಗ್ ಅಂತ ಅಂದ್ಕೊಂಡೆ, ಈ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ. 2+ ಅಷ್ಟು ಇವ್ರಿಗೆ ಎಲ್ರಿಗೂ, ತಂಡಕ್ಕೆ, ಇವ್ರಿಗೆ ಎಲ್ರಿಗೂ ನನ್ನ ಸಿನಿಮಾ ಅಂತ ಗೊತ್ತಿರಲಿಲ್ಲ ನನಗೆ. ಆಲ್ ದಿ ಬೆಸ್ಟ್. ಈ ಹೊಸ ಪ್ರಯತ್ನ ಗೆಲ್ಸೋಣ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಲಾಜಿ ಹೇಳಿ. ವಿಷಯ ಹೇಳಬೇಕು. ಒಂದು ಆಲ್ಮೋಸ್ಟ್ 10 years ಅಂತ ಅನ್ಸುತ್ತೆ, 10 years ಬ್ಯಾಕ್, 7-8 years ಬ್ಯಾಕು ಫೇಸ್ಬುಕ್ಕಲ್ಲಿ ನಾನು ಒಂದ್ಸಲ ಬರ್ತ್ಡೇಗೆ ವಿಶ್ ಮಾಡಿದೆ ಸರ್. ನನಗೆ ಬಂದು ಅವ್ರೊಂದು ರಿಪ್ಲೈ ಹಾಕಿದ್ರು, ಸರ್ ಎಲ್ಲಿದ್ದೀರಾ ನೀವು ಬಂದು, ನೀವು ತುಂಬ ಪೀಕಲ್ಲಿ ಇರ್ತೀರಾ ಅಂತ ಅಂದ್ಕೊಂಡು, ಎಷ್ಟು ಒಳ್ಳೆ ಹಾಡುಗಳು ಮಾಡಿದ್ದೀರಾ ನೀವು ಬಂದು ಅಂತೇಳಿ ತುಂಬ ಒಂದು ದೊಡ್ಡ ಮೆಸೇಜ್ ಹಾಕಿದ್ರು. ಆವಾಗಿಂದ ಮೆಸೇಜಲ್ಲೇ ನಾವು ಆ್ಯಕ್ಚುಲಿ ಮೀಟ್ ಮಾಡೋದು ಯಾವಾಗಲೂ ಒಂದೇ ಒಂದು ಸಲ, ಒಂದು 15 ವರ್ಷದಿಂದ ಅಂತ ಅನ್ಸುತ್ತೆ ನನಗೆ. ಸರ್ನು ಕೂಡ, ಸರ್ ನಮ್ಮ ಮನೆಗೆ ಬಂದು ಕರಿತೀನಿ ಸರ್ ಅಂದರೆ, ನೀವು ಅಲ್ಲಿಂದ ಬರೋಕ್ಕೆ 3 hour ಆಗುತ್ತೆ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ, 34 ಲ್ಯಾಂಗ್ವೇಜ್ ಅಂತೀರಾ, ನಾನು ಔಟ್ಪುಟ್ ತೆಗೀರಿ, ನೀವು ಫೋನ್ ಮಾಡಿಲ್ಲ, ಇನ್ವಿಟೇಷನ್ ಬೇಡ, ನಂಗೆ ಕಲಾವಿದ ಸಂಘ ಗೊತ್ತು, ಬರ್ತೀನಿ ಅಂತ ಬಂದರು. ನಮ್ಮ ದೇವರೇ ಗೊತ್ತಿಲ್ಲ, ಇಷ್ಟೆಲ್ಲ ಪ್ರೀತಿ ನನ್ನ ಮೇಲೆ ತೋರಿಸ್ತಾರೆ, ಒಂದು ಮಾತಿಗೆಲ್ಲ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ವೇಲು ಸರ್ ಇರ್ಬೋದು, ಬಾಲಾಜಿ ಸರ್, ಅದೇ ಹೇಳಿ ಮೀಟು ಮಾಡಿಲ್ಲ ಅಂತ, ಮತ್ತೆ ZTV ರಘು ಸರ್ ಇರ್ಬೋದು, ಎಲ್ಲರಿಗೂ ನಾನು ಫೋನಲ್ಲೇ ಕರೆದಿದ್ದೀನಿ. ಶೋಭಾ ರಾಜಣ್ಣವ್ರು ಇರ್ಬೋದು, ಮಂಜು ಸರ್, ತುಂಬ ಜನ ಬಂದಿದ್ದಾರೆ. ಇಲ್ಲಿ ಬರೀರೋ ಪ್ರತಿಯೊಬ್ಬರನ್ನು ಕೂಡ ಎಲ್ರಿಗೂ ಫೋನಲ್ಲೇ ಕರೆದಿದ್ದು, ಯಾರಿಗೂ ಇನ್ವಿಟೇಷನ್ ಕೊಟ್ಟೆ. ಸೊ ಸರ್, ಈ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸರ್, ನಿಮ್ಗೆ ಯಾವಾಗಲೂ ಚಿರುಣಿಯಾಗಿರ್ತೀನಿ. ಇದೇ ಥರ ಬರೀ ಫೋನಲ್ಲೇ ಕರೀತಾ ಇದ್ರೆ ಮುಖ ಪರಿಚಯ ನಿಜವಾಗ್ಲೂ ಮರ್ತೋಗುತ್ತೆ. ಸೊ ನೆಕ್ಸ್ಟ್ ಟೈಮಿಂದ ಎಲ್ಲ ಗೆಲುವನ್ನು ತಗೊಂಡು ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಎಲ್ಲರೂ ಮನೆಗೆ ಬಂದು ಕರೀತೀವಿ. ಅದು ಮಾತಾಡ್ಬಿಟ್ಟಿದ್ದೀವಿ, ನೆಕ್ಸ್ಟ್ ಮನೆಗೆ ಬಂದೆ. ಥ್ಯಾಂಕ್ ಯು ಬಾಲಾಜಿ ಸರ್, ಥ್ಯಾಂಕ್ ಯು ವೆರಿ ಮಚ್. 34 ಜನ ಬಿಡುಗಡೆ ಮಾಡಿರೋದು ಇದೇ ಸಂತೋಷದ ವಿಷಯ. ಮತ್ತೆ ಬಂದಿರೋ ಗಾಯಕರು ಬದ್ರಿ ಪ್ರಸಾದ್ ಸರ್ ಇದ್ದಾರೆ, ಬಹಳ ಜನ ಇತರ ಅತಿಥಿಗಳಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಏನಂದ್ರೆ, ನನ್ನ ಮೊದಲನೇ ಒಂದು ಸಿನಿಮಾ ಪ್ರಜಾರಾಜ್ಯ ಅಂತ. ಅದರ ಪ್ರತಿಯೊಂದು ಅಂದ್ರೆ ಬರವಣಿಗೆಯಿಂದ ಎಕ್ಸಿಕ್ಯೂಟ್ ಆಗೋವರೆಗೂ ಎಲ್ಲ ಒಂದು ಹೊಣೆಯನ್ನು ನಾನೇ ಹೊತ್ತು ಅದನ್ನು ಹೊರತಂದೆ 2 years ಬ್ಯಾಕ್. ಅದಾದ ನಂತರ ನನಗೆ ಮತ್ತು ಅಭಿಮಾನ್ ರಾಯ್ ಅವರಿಗೆ ಯಾವುದೋ ಒಂದು ವಿಷಯದಲ್ಲಿ, ಅಂದರೆ ಸಿನಿಮಾ ವಿಷಯದಲ್ಲೆಲ್ಲ, ಮೊದಲು ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿದ್ರೆ ಕೊರೋನಾ ಅಲ್ಲಿ ನಾವಿಬ್ಬರು ಮೀಟ್ ಆಗಿದ್ವಿ ಒಂದ್ಸರಿ. ಆ ಒಂದು ಪರಿಚಯದ ಮೇಲೆ ನನ್ನ ಸಿನಿಮಾ ನೋಡೋಕ್ಕೆ ಕರೆದಿದ್ದೆ ಅವ್ರಿಗೆ. ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ತುಂಬ ಇಷ್ಟ ಆಯಿತು, ಭಾಳಷ್ಟು ಪಾಸಿಟಿವ್ ಕಮೆಂಟ್ಸ್ ಕೊಟ್ಟರು. ನೆಕ್ಸ್ಟ್ ತದನಂತರ ನಾನು ಬೇರೆ ಒಂದು ಪ್ರಾಜೆಕ್ಟ್ ಬಗ್ಗೆ ಅವ್ರ ಜೊತೆ ಮಾತಾಡೋಕ್ಕೆ ಅಂತ ಹೋದಲ್ಲಿ, ನನ್ನ ಒಂದು ಆ ಮಾತುಕತೆ ಎಲ್ಲ ಮುಗಿದ ಮೇಲೆ ಅವರು ಸೈಲೆಂಟಾಗಿ ಸ್ವಲ್ಪ ತಿದ್ದು ಅವರೊಂದು ನನಗೆ ಹೇಳಿದ್ರು, ಇಲ್ಲ ನಾನೊಂದು ಸಿನಿಮಾ ಆಲ್ರೆಡಿ ಈಗ ಶೂಟಿಂಗ್ ನಡೀತಾ ಇದೆ, ಕಮೆನ್ಸ್ ಆಗಿದೆ ಶೂಟಿಂಗು, ಅದರಲ್ಲಿ ನನಗೊಂದು ರೋಲ್ ಬೇಕಾಗಿದೆ. ಸೊ ಮೊದಲು ಇದನ್ನು ಮುಗಿಸ್ಕೊಟ್ಬೇಡ, ಇದಕ್ಕೆ ನನಗೆ ನೀವು ಆಪ್ಟಾಗೋ ಥರ ಇದ್ದೀರಾ, ಸಟಲ್ ಕ್ಯಾರೆಕ್ಟರ್ ಬೇಕಲ್ಲಿ ಅಂತ ಹೇಳಿದ್ರು. ಸೊ ನನಗೆ ಆಶ್ಚರ್ಯ ಆಯಿತು. ಮೊದಲು ನೀವು ಮಾಡತಕ್ಕಂಥ ಸಿನಿಮಾಗೆ ನಾನು ಯಾವ್ದಾರು ರೋಲ್ ಸಿಗುತ್ತೆ, ನಾನೇನೋ ಈಗ ಫಸ್ಟು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡೆ. ಸೊ ಅದಾದಮೇಲೆ ನೆಕ್ಸ್ಟ್ ಒಂದ್ಸರಿ ಕರೆದ್ರು, ರೆಟ್ರೋಸ್ಟೈಲ್ ಮಾಡ್ಬೇಕಂತ ಅಂದರು. ಸೊ ಅವಾಗ ನನಗೆ ಹೊಸದು, ಯಾಕಂದ್ರೆ ನನ್ನ ಜಗತ್ತೇ ಬೇರೆ ಇತ್ತು, ವೈದ್ಯಕೀಯ ಜಗತ್ತು, ಇದು ನನಗೆ ಹೊಸ ಜಗತ್ತೇ. ಆದಮೇಲೆ ಆಮೇಲೆ ಕರ್ಕೊಡೋದು, ಎಲ್ಲಿ ನಮ್ಮ ಸೇನ್ ಪ್ರಕಾಶ್ ಅವರು ಇದ್ದಾರೆ ಡೈರೆಕ್ಟ್ರು, ಎಲ್ಲೋ ಒಂದು ಟೈಲರ್ನ ಪರಿಚಯ ಮಾಡಿದ್ರು, ಬಟ್ಟೆ ಅಳತೆ ಕೊಡಿಸಿದ್ರು, ಏನೋ ಮಾಡಿದ್ರು, ಎಲ್ಲ ಫಿಟ್ಟಿಂಗ್ಸ್ ಕರೆಕ್ಟಾಗಿದೆಯಾ ಅಂತ. ಅವಾಗೆಲ್ಲ ಸರಿ ಹೋಯಿತು. ಸೊ ಮೊದಲನೇ ಡೇ ಶೂಟಿಂಗಲ್ಲಿ ಮುಗಿದ ಮೇಲೆ ಏನು ಫೂಟೇಜಸ್ ನಾವು ನೋಡಿದ್ವಿ, ಆವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಓಕೆ ಪರವಾಗಿಲ್ಲ ಮಾಡಬಹುದು, ಇದಕ್ಕೆ ಸೂಟ್ ಆಗುತ್ತೆ ನಾವು ಅಂತ ಅನ್ನಿಸ್ತು. ಸೊ ಖಂಡಿತ ಇವಾಗ ಎಷ್ಟೋ ಒಂದು ಫುಟೇಜಸ್ ನಾನು ನೋಡಿರಲಿಲ್ಲ, ಈಗ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆಲ್ಲ ಕಾರಣ ಆ್ಯಕ್ಟ್ ಮಾಡೋದಕ್ಕಿಂತ ಅದ್ರ ಹಿಂದೆ ಇರ್ತಕ್ಕಂಥ ಕೈಚಳಕಗಳು, ಅಂದರೆ ಮ್ಯೂಸಿಕ್ ಇರ್ಬೋದು, ಅಂದರೆ ಯಾವುದೇ ಒಂದು ಹಂತದಲ್ಲಿ ಲಿಫ್ಟ್ ಮಾಡೋಕ್ಕೆ ಮ್ಯೂಸಿಕ್ ಯಾವ ಥರ ಹೆಲ್ಪ್ ಆಗುತ್ತೆ, ಜೊತೆಗೆ ಪಿಕ್ಚರೇಷನ್ ಇರ್ಬೋದು, DI ಇರ್ಬೋದು. ಸೊ ಎಲ್ಲ ಹಂತಗಳಲ್ಲೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ 34 ಲ್ಯಾಂಗ್ವೇಜಲ್ಲಿ. ಸೊ ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ಕೇಳಿಸ್ಕೋಬೇಕಾದ್ರೂ ಅದು ಅದರದೇ ಮೂಲ ಭಾಷೆ ಥರ ಕೇಳಿಸ್ತಾ ಇದೆ.
ಸೊ ಈ ಒಂದು ಕ್ರೆಡಿಟ್ ಎಂಟೈರ್ ನಮ್ಮ ಸಿನಿಮಾ ತಂಡ ಏನಿದೆ ಅದಕ್ಕೆ ಸಲ್ಲಬೇಕು. ಅದರಲ್ಲಿ ಅಭಿಮಾನಿ ಅವರ ಈ ಒಂದು ಶ್ರಮಕ್ಕೆ ಯಾವಾಗಲೂ ಯಶಸ್ಸು ಸಿಗಲಿ ಅಂತ ಕೇಳ್ಕೊಂತ ಈ ಒಂದು ಮಾತನ್ನು ತಿಳಿಸ್ತೇನೆ. ಇವಾಗ ಏನೇನು ನಡೀತು ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನಾನು. ಈಗಂದ್ರೆ ಈ 34 ಭಾಷೆಗಳಲ್ಲಿ ಬಂದಿದೆಯಲ್ಲ ಹಾಡು, ಇದರಲ್ಲೆಲ್ಲ ಪ್ರತಿಭಾನ್ವಿತರಾದಂಥ ಸಿಂಗರ್ಗಳನ್ನ 60 ಜನನ ಹೊಸಬರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫಸ್ಟ್ ಟೈಮ್ ಸಿನಿಮಾ ಇಂಡಸ್ಟ್ರಿಗೆ. ಇದೊಂದು ತುಂಬ ಖುಷಿ ಪಡುವಂಥ ವಿಷಯ. ಮತ್ತೆ ಅಂದರೆ ಇಷ್ಟು ಎಲ್ಲ ಅತಿಥಿಗಳು ಬಂದು ಒಂದು ಹಬ್ಬದ ಥರ ಇದನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ವೇಲು ಸರ್ ಇರ್ಬೋದು, ಬಾಲಾಜಿ ಸರ್ ಇರ್ಬೋದು, ಮತ್ತು ಯಲ್ಲಪ್ಪ ಸಾರು, ವೆಂಕಟೇಶ್ ಸಾರು, ಎಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಹಾಡನ್ನು ಎಲ್ಲ ವರ್ಲ್ಡ್ ವೈಡ್ ಹಿಟ್ಟಾಗೋ ಥರ ಎಲ್ಲರೂ ಮಾಡೋಣ ಅಂತ ಕೇಳ್ಕೊಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಇನ್ನೂ ತುಂಬ ಜನ ಮಾತಾಡಿದ್ದಾರೆ. ಥ್ಯಾಂಕ್ ಯು. ಏಪ್ರಿಲ್ ಹಂಗೆ ಬರುತ್ತೆ. ಮೇನ್ ಈ ಹಾಡು 34 ಭಾಷೆಗಳಲ್ಲಿ ಇದ್ದರಿಂದ ಫಸ್ಟ್ ಇದನ್ನು ಬಿಡುಗಡೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಸಿನಿಮಾ ಮಾರ್ಚ್ ಏಪ್ರಿಲ್ ಬರುತ್ತೆ. ಸಿನಿಮಾದಲ್ಲಿ ಎಷ್ಟು ಹಾಡು ಇರುತ್ತೆ? 5 ಹಾಡು. ಓಕೆ, ಇದು ಮಾತ್ರ 30. ಹೌದು, ಇದೊಂದು ಎಲ್ಲ ಲ್ಯಾಂಗ್ವೇಜ್ಗೂ ಸೂಟಬಲ್ ಇದ್ದಿದ್ದರಿಂದ ಹಂಗೆ ಬರುತ್ತೆ. ಅಂದ್ರೆ ಮಿನಿಮಮ್ ಲ್ಯಾಂಗ್ವೇಜಸ್ ಏನಿದೆ, ತಮಿಳು, ತೆಲುಗು, ಒಂದು 5 ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ. ಕಂಟೆಂಟ್ ಏನು ಸಿನಿಮಾದು? ಒಂದು ಇದು 2+ ಅಂದ್ರೆ ಏನು ಆಕ್ಚುಲಿ ಕಂಟೆಂಟ್ ಬಗ್ಗೆ ಹೇಳಿ. ಇದೆಲ್ಲ ಸ್ಟೋರಿ ಎಲ್ಲ ನಮಗೆ ನಾನೇ ಹೇಳ್ತೀನಿ. 2+ ಅಂತಂದರೆ ಆ್ಯಕ್ಚುಲಿ ಒಂದೇ ಸಿನಿಮಾದಲ್ಲಿ 2 ಕತೆ. ಇಂಟರ್ವೆಲ್ಗಿಂತ ಮುಂಚೆ ಒಂದು ಕತೆ ಮುಗಿಯುತ್ತೆ, ಇಂಟರ್ವೆಲ್ ಆದಮೇಲೆ ಇನ್ನೊಂದು ಕತೆ ಶುರುವಾಗುತ್ತೆ. ಸೊ ಇಂಟರ್ವೆಲ್ ಒಂದು ಕ್ಲೈಮ್ಯಾಕ್ಸು, ಕ್ಲೈಮ್ಯಾಕ್ಸ್ ಒಂದು ಕ್ಲೈಮ್ಯಾಕ್ಸು, ಅದೆರಡನ್ನೂ ಹೇಳೋಕ್ಕೆ ಟೈಟ್ಲ್ ಮೇಲೆ ಇನ್ನೊಂದು ಕತೆ ಬರುತ್ತೆ. ಅದಕ್ಕೇ ಪ್ಲಸ್ ಅಂತ ಹಾಕ್ಕೊಂಡಿದ್ದೀನಿ. ಅಂದರೆ ಅದು ತುಂಬ ಚಿಕ್ಕದು ಕತೆ, ಟೈಟ್ಲ್ ಕಾರ್ಡ್ ಇರೋದು. ಸೊ ಅದು ಅಂದರೆ ಹೆಂಗಂದರೆ ಕಾಂಟ್ರಾಸ್ಟ್. ಫಸ್ಟ್ ಕತೆಗೂ 2ನೇ ಕತೆಗೂ ಸಂಬಂಧ ಇಲ್ಲ. ಅದು ಸ್ಟಾರ್ಟ್ ಆಗೋದು ಪ್ರೆಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಅದು ನಮ್ಮ ಶೂಟಿಂಗ್ ಕೂಡ ಒಂದೇನು ಮಾಡಬೇಕು, ಪ್ರೆಸ್ಸಿಂದನೇ ಸಿನಿಮಾ ಕತೆ ಶುರು ಆಗುತ್ತೆ. ಸೊ ಅದು ಒಂದು 70% ಮುಗಿದಿದೆ, ಇವಾಗ ಇನ್ನೊಂದು 30% ಇದೆ. ಅದಕ್ಕೆ ಈಗ ನಾವು ಪ್ರಮೋಷನ್ಸ್ಗೆ ಅಂತ ಫಸ್ಟ್ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡಿದ್ವಿ ಹಾಡು ಮುಖಾಂತರ. ಹಾಸ್ಪಿಟಲ್ ಸಂಬಂಧಪಟ್ಟ ಸಬ್ಜೆಕ್ಟಾ? ಇವರು ಅದರಲ್ಲಿ ಆ್ಯಕ್ಚುಲಿ ಡಾಕ್ಟ್ರಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸರ್. ಸಿಂಬಲ್ ಇದೆಯಲ್ಲ, ಅದು ಹಾಸ್ಪಿಟಲ್ ಇಂಪ್ಯಾಕ್ಟ್ ಅಂತ. ಅದು ಒಂದು ಮೆಡಿಕಲ್ ರಿಲೇಟೆಡ್ ಇರುತ್ತೆ, ಒಂದು ಪೋರ್ಷನ್.